ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಾನು ನಿಮ್ ಜೊತೆ ಒಂದು ಈಸಿಯಾಗಿ ಗ್ರೀನ್ ಚಿಕನ್ ಮಸಾಲಾನ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ಕೊಂಡಿರೋದು ಮಿಕ್ಸಿ ಜಾರಿಗೆ ಒಂದ್ 2 ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದೀನಿ. ಮತ್ತೆ ಸ್ವಲ್ಪ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ಒಂದು ಸ್ವಲ್ಪ ತೆಂಗಿನ ತುರಿ, ಒಂದು ಅರ್ಧ ಸ್ಪೂನ್ ಗಸಗಸೆ, ಅರ್ಧ ಸ್ಪೂನ್ ಗರಂ ಮಸಾಲ, ಇನ್ನ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರು, ಒಂದ್ 7ರಿಂದ 8 ಹಸಿ ಮೆಣಸಿನ್ಕಾಯಿನ ಹಾಕೊಂಡು ನಾನು ಇವಾಗ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂತಾ ಇದ್ದೀನಿ. ಜಾಸ್ತಿ ನೀರ್ ಹಾಕೊಳ್ಳೋದು ಬೇಡ, ಸ್ವಲ್ಪನೇ ನೀರ್ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಇದಾದ್ಮೇಲೆ ನಾನು ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡಿದೀನಿ. ಅದು ಕಡಾಯಿ ಬಿಸಿ ಆದ್ಮೇಲೆ ಒಂದ್ 4ರಿಂದ 5 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡ್ಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ. ಬಿಸಿ ಆದ್ಮೇಲೆ ಈರುಳ್ಳಿ ಒಂದ್ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅರ್ಧನೇ ಸಾಕು, ಯಾಕಂದ್ರೆ ನಾವು ರುಬ್ಬಕ್ ಕೂಡ ನಾವು ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ರಿಂದ. ಈರುಳ್ಳಿ ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ನಾವಿವಾಗ ಒಂದ್ 3/4 kg ಅಷ್ಟು ಚಿಕನ್ ನ ತಗೊಂಡಿದೀನಿ, ಅದನ್ನ ಹಾಕೊಂತಾ ಇದೀನಿ. ಇದನ್ನ ನೀವು ಜಾಸ್ತಿ ಏನಾದ್ರೂ ಪ್ರಮಾಣ ಮಾಡ್ಕೊಬೇಕು ಅಂತಂದ್ರೆ ನಾನು ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದೀನಿ ಅದನ್ನ ಇನ್ನ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಅದಕ್ಕೆ 1 ಸ್ಪೂನ್, ಸಣ್ಣ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ನಾನು ಇವಾಗ ಚೆನ್ನಾಗಿ ಬೇಯಿಸ್ಕೊಂತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚಿಕನ್ ಅಲ್ಲಿ ನೀರೆಲ್ಲ ಬಿಟ್ಕೊಬೇಕು. ನೀರೆಲ್ಲ ಬಿಟ್ಮೇಲೆ ಮತ್ತೆ ಅದು ನೀರೆಲ್ಲ ಇಂಗ್ಬೇಕು ಅಂತಂದ್ರೆ ಅದು ಫುಲ್ಲು ಖಾಲಿ ಆಗ್ಬೇಕು ನೀರು, ಆ ತರ ಬೇಯಿಸ್ಕೊಳ್ಳೋಣ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಖಾರ ಸ್ಪೈಸಿ ಕೂಡ ಇರಲ್ಲ, ಸ್ವಲ್ಪಲೇ ಲೈಟ್ ಆಗಿರೋದ್ರಿಂದ ಮಕ್ಕಳು ಕೂಡ ಸಖತ್ ಇಷ್ಟ ಪಡ್ತಾರೆ. ಈ ತರ ನೋಡಿ ನೀರು ಇವಾಗ ಬಿಟ್ಬಿಟ್ಟು ನೀರ್ ಕೂಡ ಅದು ಖಾಲಿ ಆಗ್ತಾ ಇದೆ ನಿಧಾನಕ್ಕೆ. ಈ ತರ ನಾವು ಬೇಯಿಸ್ಕೊಬೇಕಾಗುತ್ತೆ. ಇದು ಕಾಂಬಿನೇಷನ್ ಆಗಿ ಚಪಾತಿಗಾರು ಆಗುತ್ತೆ, ರೊಟ್ಟಿಗಾರು ಆಗುತ್ತೆ, ಅನ್ನಕ್ಕಾರು ಆಗುತ್ತೆ, ಮುದ್ದೆಗಾರು ಆಗುತ್ತೆ. ನಾವು ಯಾವ್ದಕ್ಕಾದ್ರೂ ಬೇಕಾದ್ರೆ ಮಾಡ್ಕೊಬಹುದು. ಇವಾಗ ನಾನು ಇದಕ್ಕೆ ಒಂದು ಟೊಮೊಟೊ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ಮತ್ತೆ ಅವಾಗ್ಲೇ ರುಬ್ಕೊಂಡಿದ್ದಂತ ಮಸಾಲ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರ್ನ ನೀವು ಆಡ್ ಮಾಡ್ಕೊಬಹುದು. ನಾನಿಲ್ಲಿ 1/4ರಿಂದ 1 ಲೋಟ ನೀರ್ ಹಾಕೊಂತಾ ಇದ್ದೀನಿ. ಮತ್ತೆ ಅದು ಕುದಿಯೋದ್ರಿಂದ ನೀರು ಆವಿ ಆಗತ್ತೆ, ಕಡಿಮೆ ಆಗತ್ತೆ. ಹಾಗಾಗಿ ಇವಾಗ ಇದು ಕುದಿ ಬರ್ತಾ ಇದೆ. ಇದು ಕುದಿ ಬಂದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಇನ್ನೊಂದ್ ಸ್ವಲ್ಪ ಗರಂ ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಒಂದ್ 15ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಒಂದ್ಸರಿ ಮಾಡಿ ನೋಡಿ. ಇದ್ದೀರಾ ಅಲ್ವಾ, ಚಿಕನ್ ಗ್ರೇವಿ ರೆಡಿ ಆಗಿದೆ. ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.